Myself Dinesh, working as Assistant Professor, Department of Physics, Government First Year College, Sagra. Dear students, in the last video, I explained about the topic astrophysics. In that topic, I discussed about the stellar units, that means parsecond, astronomical units, light years, and also we shall discuss about the magnitude of star, that means apparent magnitudes and absolute magnitude of stars, and also we derive the relation between apparent and absolute magnitude of a star, and also we shall discuss about the luminosity of stars. In this video lecture, I am going to explain the stellar temperatures of stars. Dear students, the temperature of a star can be accurately determined from its spectrum, but a fairly close estimation can be made from its color or wavelength. ಇಲ್ಲಿ ನಕ್ಷತ್ರದ ಒಂದು ಟೆಂಪರೇಚರನ್ನು ನಾವು ಅದು ಸ್ಪೆಕ್ಟ್ರಮ್ ಮುಖಾಂತರ ನಾವು ಎಸ್ಟಿಮೇಟ್ ಮಾಡಬಹುದು. If T is the temperature and R be the radius of star, then the luminosity is given by the formula L equals 4 pi R square into sigma T to the power 4. ಇಲ್ಲಿ ನಮಗೆ ಲ್ಯೂಮಿನಾಸಿಟಿ ಆಫ್ ಸ್ಟಾರ್ ಬಗ್ಗೆ ಬೇಕಿತ್ತಂದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಲ್ಯೂಮಿನಾಸಿಟಿ ಮತ್ತು ಟೆಂಪ್ರೇಚರ್ ರಿಲೇಷನ್ ಫಾರ್ಮುಲಾ ಏನಿದೆ, ಈ 4 pi R square into sigma T raised to 4, ಇದನ್ನು ಯೂಸ್ ಮಾಡಿಕೊಂಡು ನಾವು ಟೆಂಪ್ರೇಚರ್ನ ಎಸ್ಟಿಮೇಟ್ ಮಾಡ್ಬೋದು. Here the luminosity of star can be measured by photoelectric photometry. If temperature is calculated by knowing the luminosity of star, then it is called effective temperature of the star. ಇಲ್ಲಿ ಲ್ಯೂಮಿನಾಸಿಟಿ ಗೊತ್ತಿತ್ತಂದರೆ ಸ್ಟಾರಿಂದು ನಾವು ಟೆಂಪ್ರೇಚರ್ನ ಎಸ್ಟಿಮೇಟ್ ಮಾಡ್ಬೋದು. ಇದನ್ನ ಎಫೆಕ್ಟಿವ್ ಟೆಂಪ್ರೇಚರ್ ಆಫ್ ದಿ ಸ್ಟಾರ್ ಅಂತ ಕರಿತೀವಿ. ಲೆಟ್ ಅಸ್ ಸಿ ದ ಕಲರ್ ಟೆಂಪ್ರೇಚರ್. ಈ ಕಲರ್ಸ್ ಮೇಲೆ, ಈ ಸ್ಪೆಕ್ಟ್ರಮ್ ಅಂತ ಏನು ಕರಿತೀವಿ, ಅದ್ರ ಮೇಲೆ ನಾವು ಟೆಂಪ್ರೇಚರ್ನ ಯಾವ ರೀತಿ ಎಸ್ಟಿಮೇಟ್ ಮಾಡ್ಬೋದು ಅನ್ನೋದಕ್ಕೆ. ದ ಇಂಟೆನ್ಸಿಟಿ ವೇರೀಸ್ ವಿತ್ ವೇವ್ ಲೆಂತ್ ಆ್ಯಂಡ್ ಈಸ್ ಮ್ಯಾಕ್ಸಿಮಮ್ ಫಾರ್ ಎ ಪರ್ಟಿಕ್ಯುಲರ್ ವೇವ್ ಲೆಂತ್ ಫಾರ್ ಎ ಗಿವನ್ ಸ್ಟಾರ್. The temperature of the star estimated according to Planck's law. ನೋಡಿ, ಸ್ಟಾರ್ನ ಟೆಂಪ್ರೇಚರ್ನ ಪ್ಲ್ಯಾಂಕ್ಸ್ ಲಾ ಪ್ರಕಾರ ಎಸ್ಟಿಮೇಟ್ ಮಾಡ್ಬೋದು. ದ ಪ್ಲ್ಯಾಂಕ್ಸ್ ಫಾರ್ಮುಲಾ ಇಸ್ ಗಿವನ್ ಬೈ ಯು ಲ್ಯಾಂಬ್ಡಾ, ದಟ್ ಮೀನ್ಸ್ ದ ಎನರ್ಜಿ ಡೆನ್ಸಿಟಿ ಆಫ್ ದಿ ಸ್ಟಾರ್ ಈಸ್ ಈಕ್ವಲ್ ಟು 8 pi hc upon lambda raised to 5 into 1 upon e to the power of hc by lambda kt minus 1. ಇದು ಪ್ಲ್ಯಾಂಕ್ಸ್ ರೇಡಿಯೇಷನ್ ಲಾದಲ್ಲಿ ಬರ್ತಕ್ಕಂಥದ್ದು. ಈ ಪ್ಲ್ಯಾಂಕ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಟೆಂಪ್ರೇಚರ್ನ ಎಸ್ಟಿಮೇಟ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ ವೀನ್ಸ್ ಲಾ. ಅಕಾರ್ಡಿಂಗ್ ಟು ವೀನ್ಸ್ ಲಾ, ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಇಂಟು ಟಿ ಈಕ್ವಲ್ಸ್ ಎ ಕಾನ್ಸ್ಟೆಂಟ್. ಇಟ್ ಮೀನ್ಸ್ ದ ಪ್ರಾಡಕ್ಟ್ ಆಫ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಆಫ್ ಎಮಿಟೆಡ್ ಸ್ಪೆಕ್ಟ್ರಲ್ ಲೈನ್ ಫ್ರಮ್ ದಿ ಸ್ಟಾರ್ ಇಂಟು ದ ಅಬ್ಸಲ್ಯೂಟ್ ಟೆಂಪ್ರೇಚರ್ ಆಫ್ ದಿ ಸ್ಟಾರ್. ಈ ಎರಡು ಪ್ರಾಡಕ್ಟ್ ಏನಿದೆ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ದಟ್ ಮೀನ್ಸ್ ಲ್ಯಾಂಬ್ಡಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಅಬ್ಸಲ್ಯೂಟ್ ಟೆಂಪ್ರೇಚರ್. ಈ ವೀನ್ಸ್ ಲಾ ಯೂಸ್ ಮಾಡಿಕೊಂಡು ನಾವು ಟೆಂಪ್ರೇಚರ್ ಆಫ್ ದಿ ಸ್ಟಾರನ್ನು ಎಸ್ಟಿಮೇಟ್ ಮಾಡ್ಬೋದು. ದ ಕಲರ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ವೇವ್ ಲೆಂತ್ ಡಿಸೈಡ್ಸ್ ದಿ ಕಲರ್ ಆಫ್ ಎ ಸ್ಟಾರ್. ಫಾರ್ ಎಕ್ಸಾಂಪಲ್, ಹಾಟೆಸ್ಟ್ ಸ್ಟಾರ್ ಅಪಿಯರ್ಸ್ ಟು ಬಿ ವೈಟ್ ಆರ್ ಬ್ಲೂ ಇನ್ ಕಲರ್. ನೋಡಿ, ಹಾಟೆಸ್ಟ್ ಸ್ಟಾರ್ಸು ಅವು ವೈಟ್ ಮತ್ತು ಅಥವಾ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಕೂಲೆಸ್ಟ್ ಸ್ಟಾರ್ಸ್ಗಳು ರೆಡ್ ಮತ್ತು ಆರೆಂಜಲ್ಲಿ ಕಾಣಿಸ್ತಕ್ಕಂಥದ್ದು. Those with intermediate temperature, yellow or green. ಇಂಟರ್ಮೀಡಿಯೇಟ್ ಟೆಂಪ್ರೇಚರ್ ಇರ್ತಕ್ಕಂಥ ನಕ್ಷತ್ರಗಳು ಯೆಲ್ಲೋ ಅಥವಾ ಗ್ರೀನಿಶ್ ಕಲರಲ್ಲಿ ಕಾಣ್ತಕ್ಕಂಥದ್ದು. ಸ್ಟಾರ್ಸ್ ಆರ್ ಕ್ಲಾಸಿಫೈಡ್ ಇಂಟು 7 ಮೇನ್ ಗ್ರೂಪ್ಸ್, ನೇಮ್ಲಿ O, B, A, F, G, K ಆ್ಯಂಡ್ M. ಈ ಏನು ಆಲ್ಫಾಬೆಟಿಕಲ್ ಲೆಟರ್ಸ್ ಏನಿದ್ದಾವೆ, O, B, A, F, G, K, M ಅಂತಂದೇಳಿ, ಇಲ್ಲಿ ಈ 7 ಆಲ್ಫಾಬೆಟಿಕಲ್ ಲೆಟರ್ಸಿಂದ ನಾವು ಸ್ಟಾರ್ಸನ್ನು ಗ್ರೂಪ್ ಆಗಿ ಮಾಡ್ಬೋದು, 7 ಗ್ರೂಪ್ಸ್ ಆಗಿ. ದೇ ಆರ್ ಇನ್ ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ಟೆಂಪ್ರೇಚರ್ ಆ್ಯಂಡ್ ಕಲರ್ ವೇರಿಂಗ್ ಫ್ರಮ್ ಬ್ಲೂ ಟು ರೆಡ್.
ಇಲ್ಲಿ ಯಾವಾಗಲೂ ಆರ್ಡರ್ ಆಫ್ ಟೆಂಪ್ರೇಚರು ಡಿಕ್ರೀಸಿಂಗ್ ಆರ್ಡರ್ ಇರ್ತದೆ, ಅಂದರೆ ಹೈಯೆಸ್ಟ್ ಟು ಲೋಯೆಸ್ಟ್. ಬ್ಲೂನಿಂದ ರೆಡ್ ರೀಸನ್ ತಕ್ಕ ಇರ್ತಕ್ಕಂಥದ್ದು. ಅವರ್ ಸನ್ ಬಿಲಾಂಗ್ಸ್ ಟು ಜಿ ಸ್ಟಾರ್, ನಮ್ಮ ನಕ್ಷತ್ರ ಅಂದರೆ ಸೂರ್ಯ ಅಂತ ಏನು ಕರಿತೀವಿ, ವಿಚ್ ಈಸ್ ನಿಯರರ್ ಟು ದಿ ಅವರ್ ಪ್ಲಾನೆಟ್. ಹಾಗಾಗಿ ಅದನ್ನ ಸೂರ್ಯನ ಒಂದು ನಕ್ಷತ್ರ ಏನಂತ ಕರಿತೀವಿ, ಅದು ಜಿ ಗ್ರೂಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜಿ ಗ್ರೂಪ್ನಲ್ಲಿರ್ತಕ್ಕಂಥದ್ದು ಅಂದರೆ ಅದು ವೇವ್ ಲೆಂತು 550 ನ್ಯಾನೋಮೀಟರ್ ಇರ್ತಕ್ಕಂಥದ್ದು, ಅಂದರೆ 5050 × 10⁻⁻10 ಮೀಟರ್ ಇರ್ತಕ್ಕಂಥದ್ದು. ಲೆಟ್ ಅಸ್ ಸಿ OBAFGKM ಅನ್ನೋ ಆರ್ಡ್ರನ್ನ ಹೇಗೆ ನೆನ್ಪಿಡ್ಕೊಳೋದು ಅಂದರೆ, ನೋಡಿ ಇಲ್ಲಿ O ಅಂತಂದರೆ ದಟ್ ಈಸ್ ಅಬೌಟ್ OB ಫಸ್ಟ್ ಲೆಟರ್ಸ್ ಏನಿದಾವಲ್ಲ, ಒಂದು ಸ್ಲೋಗನ್ ಇದಕ್ಕೆ ಏನಂದರೆ ಒನ್. ಅದರಲ್ಲಿ ಒನ್ ಅನ್ನೋ ವರ್ಡಲ್ಲಿ O ಅನ್ನೋದು ಫಸ್ಟ್ ಲೆಟರು. ಬ್ಯೂಟಿಫುಲ್ಲಲ್ಲಿ ಬಿ ಅನ್ನೋದು ಒಂದು ಲೆಟರು, ಕ್ಯಾಪಿಟಲ್ ಲೆಟರು. ಹೀಗೆ ಒಂದು ಸ್ಲೋಗನ್ ಹೇಗಂದರೆ ಒನ್ ಬ್ಯೂಟಿಫುಲ್ ಆ್ಯಂಡ್ ಫೇರ್ ಗರ್ಲ್ ಕಿಸ್ ಮೀ ರೈಟ್ ನೌ ಅಂತಂದೇಳಿ. ಒನ್ ಬ್ಯೂಟಿಫುಲ್ ಆ್ಯಂಡ್ ಫೇರ್ ಗರ್ಲ್ ಕಿಸ್ ಮೀ ರೈಟ್ ನೌ. ಈ ಒಂದು ಸ್ಲೋಗನ್ ಏನೊಂದು ಸೆಂಟೆನ್ಸ್ ಇದೆ, ಈ ಒಂದು ವಾಕ್ಯದ ಮುಖಾಂತರ ಈ ವ್ಯಾಲ್ಯೂಸನ್ನು ನಾವು ನೆನ್ಪಿಡ್ಕೋಬೋದು, ಆರ್ಡರ್ಸನ್ನು. ಅಂದರೆ ಇಲ್ಲಿ ನಿಯರ್ಲಿ ಅಬೌಟ್ 20,000 ಡಿಗ್ರಿ ಕೆಲ್ವಿನ್ ಟೆಂಪ್ರೇಚರಿಂದ ಹಿಡಿದು 3,500 ಆರ್ 2,500 ಡಿಗ್ರಿ ಕೆಲ್ವಿನ್ ಟೆಂಪ್ರೇಚರ್ ತನಕ ಇದನ್ನು ನಾವು ಕ್ಲಾಸಿಫೈ ಮಾಡ್ತಕ್ಕಂಥ ಒಂದು ವಿಧಾನ ಅಷ್ಟೇ. ಇದನ್ನು ನಾವು HR ಡಯಾಗ್ರಾಮ್ನಲ್ಲಿ ಕೂಡ ನಾವು ನೋಟಿಸ್ ಮಾಡ್ಬೋದು, ಈ ಟೆಂಪ್ರೇಚರ್ ರೇಂಜಸನ್ನು. ಲೆಟ್ ಅಸ್ ಸಿ ದ ಸ್ಟೆಲ್ಲಾರ್ ಸ್ಪೆಕ್ಟ್ರಾ. ಸ್ಟೆಲ್ಲಾರ್ ಸ್ಪೆಕ್ಟ್ರಾದಲ್ಲಿ however, one can estimate the relative temperature of star by looking at their spectral lines, which is achieved by the classifying stellar spectra. But stellar spectra ನಾವು ಕ್ಲಾಸಿಫೈ ಮಾಡಿದರೆ ಇಲ್ಲಿ ಫಾದರ್ ಸಿಚಿ in 1863 presented the first spectral classification of stars. ಇಲ್ಲಿ ಆ ಒಬ್ಬ ಅಸ್ಟ್ರಾನಮರು ಈ ಸ್ಟಾರ್ಸ್ನ ಕ್ಲಾಸಿಫಿಕೇಷನ್ನ ಸ್ಪೆಕ್ಟ್ರಲ್ ಲೈನ್ ಮುಖಾಂತರ ಕ್ಲಾಸಿಫೈ ಮಾಡ್ತಾನೆ. ಅದರಲ್ಲಿ ಟೈಪ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಬರ್ತದೆ. ಇಲ್ಲಿ ಟೈಪ್ ಫಸ್ಟಲ್ಲಿ ವೈಟ್ ಆರ್ ಬ್ಲೂ ಸ್ಟಾರ್ಸ್ ವಿತ್ ಇಟ್ಸ್ ಲೈನ್ಸ್ ಪ್ರಿಡಾಮಿನೇಟ್. ಎಕ್ಸಾಂಪಲ್ ಸಿರೀಸ್ ಅಥವಾ ಆಲ್ಫಾ, ಲೈರೆ ಎಕ್ಸೆಟ್ರಾ. ಈ ಸ್ಟಾರ್ಸನ್ನು ನಾವು ಈ ಗ್ರೂಪಲ್ಲಿ ನಾವು ನೋಡ್ಬೋದು. ಹಾಗೆಯೇ ಸೆಕೆಂಡ್ ಟೈಪ್ ಆಫ್ ಸ್ಟಾರ್ಸಲ್ಲಿ ಯೆಲ್ಲೋ ಸ್ಟಾರ್ಸ್ ಲೈಕ್ ಸನ್, ಕೆಪೆಲಾ ವಿತ್ ಮೆನಿ ಫೈನ್ ಮೆಟಾಲಿಕ್ ಲೈನ್ಸ್. ಇಲ್ಲಿ ಟೈಪ್ ಸೆಕೆಂಡ್ ಸ್ಟೆಲ್ಲರ್ ಸ್ಪೆಕ್ಟ್ರಾ ಅಂತ ಏನು ಕರಿತೀವಿ. ಇಲ್ಲಿ ಯೆಲ್ಲೋ ಸ್ಟಾರ್ಸ್ ಲೈಕ್ ಸನ್ ಅಂತ ಏನು ಕರಿತೀವಿ. ಸೂರ್ಯ ಒಂದು ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು, ಅದನ್ನು ಇನ್ನೊಂದು ಕೆಪೆಲಾ ಅಂತಂದೇಳಿ. ಹಾಗೆಯೇ ಇವು ಕೆಲವೊಂದು ಫೈನ್ ಮೆಟಾಲಿಕ್ ಲೈನ್ಸನ್ನು ಎಮಿಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ಟೈಪ್ ಸೆಕೆಂಡ್ ಅಂತ ಕರಿತೀವಿ. ಟೈಪ್ ಥರ್ಡಲ್ಲಿ ಆರೆಂಜ್ ಆ್ಯಂಡ್ ರೆಡ್ ಸ್ಟಾರ್ಸ್ ಲೈಕ್ ಆಲ್ಫಾ ಒರಿಯೋ ಅಂಡ್ ಆಲ್ಫಾಸ್ಕೋ ಎಕ್ಸೆಟ್ರಾ ಶೋಯಿಂಗ್ ಬ್ಯಾಂಡ್ಸ್ ಆರ್ ಝೋನ್ಸ್ ಆಫ್ ಆಕ್ಸೈಡ್. ಇವನ್ನ ಥರ್ಡ್ ಗ್ರೂಪ್ ಆಫ್ ಸ್ಟೆಲ್ಲರ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಫೋರ್ತ್ ಗ್ರೂಪಲ್ಲಿ ಬ್ಲಡ್ ರೆಡ್ ಸ್ಟಾರ್ಸ್ ಶೋಯಿಂಗ್ ಬ್ಯಾಂಡ್ಸ್ ಡಿಫರಿಂಗ್ ಫ್ರಮ್ ಟೈಪ್ ಥರ್ಡ್ ಇನ್ ವಿಡ್ತ್ ಆ್ಯಂಡ್ ಶೇಡಿಂಗ್ ಪ್ರೊಡ್ಯೂಸ್ಡ್ ಬೈ ದ ಕಾರ್ಬನ್. ಇವನ್ನೆಲ್ಲ ಟೈಪ್ ಫೋರ್ತ್ ಅಂತ ಕರಿತೀವಿ. ಹಾಗೆಯೇ ಟೈಪ್ ಥರ್ಡ್ ಆ್ಯಂಡ್ ಫೋರ್ತಲ್ಲಿ ವರ್ ಬ್ರಾಟ್ ಟು ಬಿ ಕೂಲರ್. ಮೆನಿ ಅಮಾಂಗ್ ದೆಮ್ ವರ್ ಫೌಂಡ್ ಟು ಹ್ಯಾವ್ ವೇರಿಯಬಲ್ ಸ್ಪೆಕ್ಟ್ರಾ. ಇದರಲ್ಲಿ ಕೆಲವೊಂದು ವೇರಿಯಬಲ್ ಸ್ಪೆಕ್ಟ್ರಾನ ನಾವು ಕಾಣಬಹುದು ಈ ಥರ್ಡ್ ಮತ್ತು ಫೋರ್ತ್ ಗ್ರೂಪಲ್ಲಿ. ಫಿಫ್ತ್ ಗ್ರೂಪಲ್ಲಿ ದಿಸ್ ಟೈಪ್ ಆಫ್ ಸ್ಟಾರ್ಸ್ ವಾಸ್ ಆ್ಯಡೆಡ್ ಲೇಟರ್ ಬೈ ಪಿಕರಿಂಗ್ ಇನ್ 1891 ಟು ಇನ್ಕ್ಲೂಡ್ ಸ್ಟಾರ್ಸ್ ವಿತ್ ಬ್ರೈಟ್ ಲೈನ್ಸ್ ಆ್ಯಂಡ್ ಬ್ಯಾಂಡ್ಸ್. ನೋಡಿ, ಇಲ್ಲಿ ಪಿಕರಿಂಗ್ ಅನ್ನೊಬ್ಬ ಫಿಸಿಸಿಸ್ಟು, ಅಸ್ಟ್ರಾನಮರು, ಇವನು ಈ ಟೈಪ್ ಫಿಫ್ತ್ ಸ್ಟೆಲ್ಲರ್ ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಏನು ಕರಿತೀವಿ, ಇನ್ಕ್ಲೂಡೆಡ್ ಸ್ಟಾರ್ಸ್ ವಿತ್ ಬ್ರೈಟ್ ಲೈನ್ಸ್ ಎಮಿಟ್ ಮಾಡ್ತಕ್ಕಂಥ ನಕ್ಷತ್ರಗಳನ್ನ ಈ ರಾಶಿಗೆ, ಈ ಗುಂಪಿಗೆ ಸೇರಿಸ್ತಕ್ಕಂಥದ್ದು. ನೋಡಿ, ಸ್ಟೆಲ್ಲಾರ್ ಸ್ಪೆಕ್ಟ್ರಾ ವರ್ ಕ್ಲಾಸಿಫೈಡ್ ಆ್ಯಸ್ ಶೋನ್ ಬಿಲೋ. ಈ ಸ್ಟೆಲ್ಲಾರ್ ಸ್ಪೆಕ್ಟ್ರಾನ ಮತ್ತೆ ನಾವು ಕ್ಲಾಸಿಫೈ ಮಾಡಿದ್ರೆ ಅದರಲ್ಲಿ ಅರ್ಲಿ ಹಿಸ್ಟ್ರಿ ಆಫ್ ಸ್ಪೆಕ್ಟ್ರಲ್ ಕ್ಲಾಸಿಫಿಕೇಷನ್ ಅಂತ ಬರ್ತದೆ. ಸೆಕೆಂಡ್ ಆಪ್ಷನ್ನು ಹ್ಯಾವರ್ಡ್ ಆರ್ ಡ್ರಾಪರ್ ಕ್ಲಾಸಿಫಿಕೇಷನ್. ದಟ್ ಮೀನ್ಸ್ it includes HR diagram, identification of atomic lines, Shaw's equations ಬರ್ತದೆ. ಹಾಗೆಯೇ ಥರ್ಡ್ ಒನ್ ಫೈನಲ್ ಫಾರ್ಮ್ ಆಫ್ HD ಕ್ಲಾಸಿಫಿಕೇಷನ್. ಫೋರ್ತ್ ಒನ್ 2 ಡೈಮೆನ್ಷನಲ್ ಕ್ಲಾಸಿಫಿಕೇಷನ್ಸ್. ಈ ರೀತಿ ನಾವು ಸ್ಟೆಲ್ಲಾರ್ ಸ್ಪೆಕ್ಟ್ರನ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು. ದಿಸ್ ಈಸ್ ಫಾರ್ ಓನ್ಲಿ ರೆಫರೆನ್ಸ್ ಹೌ ದ ಸ್ಟೆಲ್ಲಾರ್ ಸ್ಪೆಕ್ಟ್ರಾ ಆರ್ ಕ್ಲಾಸಿಫೈಡ್. ಲೆಟ್ ಅಸ್ ಸಿ ದ HR diagram. It is very important.
HR diagram. Here, this is HR diagram here. This is black and white diagram I have shown here. HR diagram is Hertzsprung and Russell diagram. Here the Danish astronomer Einar Hertzsprung and American astronomer Henry Russell independently plotted the absolute magnitude, means luminosities, of different stars against their spectral lines. That means the surface temperature of the stars. Here luminosity versus surface temperature of the stars, they are plotted. Here the graph of luminosity along y-axis and stellar temperature along x-axis. Such a graph is known as HR diagram. ಇಲ್ಲಿ ನೋಡಿ y-axis ಅಲ್ಲಿ luminosity of star ನ ಗುರುತು ಮಾಡ್ತೀವಿ. x-axis ಅಲ್ಲಿ ನಾವು ಟೆಂಪರೇಚರ್ ಸ್ಟೆಲ್ಲಾರ್ ಟೆಂಪರೇಚರ್ನ x-axis ಅಲ್ಲಿ ನಾವು ಗುರುತು ಮಾಡ್ತೀವಿ. ಈ ಗ್ರಾಫನ್ನು ನಾವು HR ಡಯಾಗ್ರಾಮ್ ಗ್ರಾಫ್ ಅಂತ ಕರಿತೀವಿ. From this graph, it is found that 90% of the stars lie along the diagonal running from left of the top to the right of the bottom of the graph. ನೋಡಿ ಇದರಲ್ಲಿ 90% ನಕ್ಷತ್ರಗಳೇನಿದ್ದಾವೆ ಈ ಒಂದು ಡಯಾಗನಲ್ ಲೈನ್, ರನ್ನಿಂಗ್ ಲೈನ್ ಅಂತ ಏನು ಕರಿತೀವಿ, ಎಲ್ಲಿಂದ ಈ ಗ್ರಾಫಲ್ಲಿ ಟಾಪ್ ಲೆಫ್ಟ್ ಏನಿದೆಯಲ್ಲ, ಟಾಪ್ ಲೆಫ್ಟ್ ಮೇಲಿನ ತುದಿಯಿಂದ, ಎಡಭಾಗದ ತುದಿಯಿಂದ ಬಲಭಾಗದ ಕೆಳಭಾಗದ ತುದಿ ತನಕ ನಾವು ಈ ಲೈನ್ಸ್, ಈ ಡಯಾಗನಲ್ ಲೈನಲ್ಲಿ ನಕ್ಷತ್ರಗಳನ್ನ ನಾವು ಇಲ್ಲೇ ಗುರುತು ಮಾಡಿದ್ದೀವಿ. ಇದರಲ್ಲಿ ದ ಸ್ಟಾರ್ಸ್ ಲೈಯಿಂಗ್ ಅಲಾಂಗ್ ದಿಸ್ ಸ್ಟ್ರಿಪ್, ಈ ನಕ್ಷತ್ರಗಳು ಈ ಸ್ಟ್ರಿಪ್ಪಲ್ಲಿ ಏನು ಕಾಣಿಸ್ತಾ ಇದ್ದಾವಲ್ಲ, ದೇ ಆರ್ ಕಾಲ್ಡ್ ಮೈನ್ ಸೀಕ್ವೆನ್ಸ್ ಸ್ಟಾರ್ಸ್. ಇವನ್ನ ನಾವು ಮೈನ್ ಸೀಕ್ವೆನ್ಸ್ ಸ್ಟಾರ್ಸ್ ಅಂತ ಕರಿತೀವಿ. ಈ ಗ್ರಾಫಲ್ಲಿ ಇವನ್ನೆಲ್ಲ ಡಾಟೆಡ್ ಲೈನ್ಸ್, ಡಾಟೆಡ್ ಏನಿದಾವಲ್ಲ ಮಾರ್ಕು, ಇವೆಲ್ಲ ಮೈನ್ ಸೀಕ್ವೆನ್ಷಿಯಲ್ ಸ್ಟಾರ್ಸ್ ಅಂತ ಕರಿತೀವಿ. ಮೆನಿ ವೆಲ್ ನೌನ್ ಸ್ಟಾರ್ಸ್ ಲೈಕ್ ದ ಸನ್, ಸಿರಿಸ್, ಪ್ರೋಸಯಾನ್ ಎಕ್ಸೆಟ್ರಾ ಬಿಲಾಂಗ್ ಟು ದಿಸ್ ಸ್ಟ್ರಿಪ್. ಇಲ್ಲಿ ಪ್ರೋಸಯಾನು, ಸಿರೀಸು ಮತ್ತು ಸನ್ ನಾವು ಈ ಮೈನ್ ಸೀಕ್ವೆನ್ಸಲ್ಲಿ ಬರ್ತಕ್ಕಂಥವು ಈ ಸ್ಟ್ರಿಪ್ಪಲ್ಲಿ. ದ ಸನ್ ಅಕ್ಯುಪೈಸ್ ಆಲ್ಮೋಸ್ಟ್ ದ ಮಿಡಲ್ ಪೊಸಿಷನ್, ದಸ್ ದ ಸನ್ ಈಸ್ ಮೈನ್ ಸೀಕ್ವೆನ್ಷಿಯಲ್ ಸ್ಟಾರ್. ಈ ಸೂರ್ಯನ ಒಂದು ನಕ್ಷತ್ರ ಈ ಒಂದು ಡಯಾಗನಲ್ ಲೈನಲ್ಲಿ ಮೈನ್ ಸೀಕ್ವೆನ್ಸಲ್ಲಿ ಮಧ್ಯ ಪೋರ್ಷನ್ನು ಆವರಿಸ್ಕೊಂಡಿದೆ. ಹಾಗಾಗಿ ಇದನ್ನ ಮೈನ್ ಸೀಕ್ವೆನ್ಸ್ ಸ್ಟಾರ್ ಅಂತ ಕರಿತೀವಿ. ದ ಸನ್ ಅಕ್ಯುಪೈಸ್ ದ ಮಿಡಲ್ ಪೋರ್ಷನ್ ಆಫ್ ದಿಸ್ ಸೀಕ್ವೆನ್ಸ್. ದ ಸ್ಟಾರ್ಸ್ ಲೈಯಿಂಗ್ ಇನ್ ದ ಮೇನ್ ಸೀಕ್ವೆನ್ಸ್ ಆರ್ ಕಾಲ್ಡ್ ನಾರ್ಮಲ್ ಸ್ಟಾರ್ಸ್. ಇವನ್ನೆಲ್ಲವನ್ನು ಮೇನ್ ಸೀಕ್ವೆನ್ಸಲ್ಲಿ ಬರ್ತಕ್ಕಂಥ ಎಲ್ಲ ನಕ್ಷತ್ರಗಳನ್ನು ನಾವು ನಾರ್ಮಲ್ ಸ್ಟಾರ್ಸ್ ಅಂತ ಕರಿತೀವಿ. ನಾರ್ಮಲ್ ಸ್ಟಾರ್ಸ್. Here, in addition to main sequence stars, these are group of luminous stars which are found to occupy some definite positions both above and below the main sequence strip. ಇದರಲ್ಲಿ ಕೆಲವೊಂದು ಅಡಿಷನ್ ಆಗಿ, ಈ ಮೇನ್ ಸೀಕ್ವೆನ್ಸ್ ಅಡಿಷನ್ ಆಗಿ ಕೆಲವೊಂದು ಲ್ಯೂಮಿನಸ್ ಸ್ಟಾರ್ಸ್ಗಳಿದ್ದಾವೆ. ಅವು ಈ ಮೇಲ್ಭಾಗದ ಪೋರ್ಷನ್ನ ಅಕ್ವೈರ್ ಮಾಡ್ಕೊಂಡವೆ. ಹಾಗೆಯೇ ಈ ಮೇನ್ ಸೀಕ್ವೆನ್ಸ್ನ ಕೆಳಭಾಗದ ಪೋರ್ಷನ್ನು ಕೂಡ ಅಕ್ವೈರ್ ಮಾಡ್ಕೊಂಡವೆ. The other 10% of stars do not follow the main mass luminosity relation. ಕೆಲವೊಂದು ಅದರಲ್ಲಿ ಶೇಕಡ 10% ನಕ್ಷತ್ರಗಳು ಮಾಸ್ ಲುಮಿನಾಸಿಟಿ ರಿಲೇಷನ್ಶಿಪ್ಪನ್ನು ಒಬೇ ಮಾಡೋದಿಲ್ಲ. ಈ ಮಾಸ್ ಲುಮಿನಾಸಿಟಿ ಏನಂದ ನಾವು ನೆಕ್ಸ್ಟ್ ವಿಡಿಯೋ ಲೆಕ್ಚರಲ್ಲಿ ನಾವು ಅದರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. Here as shown in the group, these are the 3 types of stars, namely supergiants, giants and subgiants. ನೋಡಿ, ಸೂಪರ್ ಗೈಂಟ್ಸ್ ಇದ್ದಾವೆ, ಗೈಂಟ್ಸ್ ಇದ್ದಾವೆ, ಸಬ್ ಗೈಂಟ್ಸ್ ಇದ್ದಾವೆ. ಇದು ದೇ ಆರ್ ಇನ್ ದ ಅಪ್ಪರ್ ರೈಟ್ ಆಫ್ ದಿ ಡಯಾಗ್ರಾಮ್. ನೋಡಿ, ಈ ಡಯಾಗ್ರಾಮ್ನ ಮೇಲ್ಭಾಗ, ಬಲ ತುದಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥವು ಈ ಗೈಂಟ್ಸ್ಗಳು. ದೀಸ್ ಸ್ಟಾರ್ಸ್ ಮಸ್ಟ್ ಬಿ ವೆರಿ ಬಿಗ್ ಬಿಕಾಸ್ ದೇ ಆರ್ ಲೂಮಿನಸ್ ಈವನ್ ದೋ ದೇ ಆರ್ ಕೂಲ್. ಇವು ಭಾಳ ಸೈಜಲ್ಲಿ ದೊಡ್ಡದಾಗಿರ್ತದೆ, ಮತ್ತು ಲ್ಯೂಮಿನಸ್ ಇರ್ತವೆ, ಮತ್ತು ಕೂಲಾಗಿರ್ತಕ್ಕಂಥವು ನಕ್ಷತ್ರಗಳು, ತಂಪಾಗಿ ಕಾಣ್ತಕ್ಕಂಥವು. ದಟ್ ಈಸ್ ದೇರ್ ಲ್ಯೂಮಿನಾಸಿಟಿ ಇಸ್ ಲಾರ್ಜ್ ಕಂಪೇರ್ಡ್ ಟು ದ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್. ಇಲ್ಲಿ ಲ್ಯೂಮಿನಾಸಿಟಿ ಅನ್ನೋದು ಜಾಸ್ತಿ ಇರ್ತದೆ ಕಂಪೇರ್ಡ್ ಟು ದ ಮೇನ್ ಸೀಕ್ವೆನ್ಷಿಯಲ್ ಸ್ಟಾರ್ಸ್. ಆಲ್ದೋ ದೇರ್ ಸರ್ಫೇಸ್ ಟೆಂಪ್ರೇಚರ್ ಈಸ್ ಸ್ಮಾಲ್. ಈ ಗೈಂಟ್ಸ್ನ ಸರ್ಫೇಸ್ ಟೆಂಪ್ರೇಚರ್ ಎಲ್ಲ ತುಂಬ ಚಿಕ್ಕದಿರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥದ್ದು. ಹಾಗೆಯೇ ಟು ದ ಬಾಟಮ್ ಲೆಫ್ಟ್ ಆಫ್ ದಿ ಸ್ಟ್ರಿಪ್, ಈ ಬಾಟಮ್ ಲೆಫ್ಟ್ ಅಂತ ಏನು ಕರಿತೀವಿ ಸ್ಟ್ರಿಪ್,
These are two types of stars, namely sub-dwarfs. ನೋಡಿ ಇಲ್ಲಿ ಸಬ್ ಡ್ವಾರ್ಫ್ಸ್ ಇದೆ, ಇನ್ನೊಂದು ವೈಟ್ ಡ್ವಾರ್ಫ್ಸ್ ಇದಾವೆ. ಈ ಬಾಟಮ್ ಲೆಫ್ಟ್ ಕಾರ್ನರ್ ಏನಿದೆಲ್ಲ ಕೆಳ ತುದಿಯಲ್ಲಿ ಇಲ್ಲಿ ಒಂದಿಷ್ಟು ನಕ್ಷತ್ರಗಳನ್ನ ನಾವು ಗುರುತು ಮಾಡಿದ್ವಿ. ಇವು ಸಬ್ ಡ್ವಾರ್ಫ್ಸ್ ಮತ್ತು ವೈಟ್ ಡ್ವಾರ್ಫ್ಸ್ ಅಂತಂದೇಳಿ. ಈ ಒಂದು ದೇ ಆರ್ ಹಾಟ್, ದೇ ಆರ್ ಡಿಮ್. ಇವು ಸಿಕ್ಕಾಪಟ್ಟೆ ಹಾಟ್ ಆಗಿದ್ದರೂ ಕೂಡ ಡಿಮ್ ಆಗಿ ಕಾಣಿಸ್ತದೆ. ದೇರ್ ಫೋರ್ ದೇ ಶುಡ್ ಬಿ ಸ್ಮಾಲ್ ಇನ್ ಸೈಜ್ ಆ್ಯಸ್ ಕಂಪೇರ್ಡ್ ಟು ದಿ ಮೇನ್ ಸೀಕ್ವೆನ್ಸ್ ಸ್ಟಾರ್ಸ್. ಇವು ತುಂಬ ಚಿಕ್ಕದಾಗಿರ್ತವೆ. ಈ ಮೇನ್ ಸೀಕ್ವೆನ್ಸ್ ಸ್ಟಾರ್ಸಲ್ಲಿ ಏನು ಸೈಜ್ ಇದೆಯಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸೈಜ್ ಚಿಕ್ಕದಿರ್ತದೆ. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ವೈಟ್ ಡ್ವಾರ್ಫ್ಸ್. ಅದಕ್ಕೋಸ್ಕರ ಇದನ್ನ ವೈಟ್ ಡ್ವಾರ್ಫ್ಸ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಎಚ್ ಆರ್ ಡಯಾಗ್ರಾಮ್. ಎಚ್ ಆರ್ ಡಯಾಗ್ರಾಮನ್ನು ನಾವು ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸಿ ನೆಕ್ಸ್ಟ್ ಅಬೌಟ್ ಸ್ಟೆಲ್ಲಾರ್ ಮಾಸಸ್. ಸ್ಟೆಲ್ಲಾರ್ ಮಾಸಸ್ಸಿಗೆ ಬಂದರೆ ನೋಡಿ, ದ ಮಾಸ್ ಆಫ್ ಎ ಬಾಡಿ, ಸ್ಟೆಲ್ಲಾರ್ ಮಾಸಲ್ಲಿ ದ ಮಾಸ್ ಆಫ್ ಎ ಬಾಡಿ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಇಟ್ಸ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಆನ್ ಅದರ್ ಬಾಡೀಸ್. ಇದು ಮಾಸನ್ನು ನಾವು ಗ್ರಾವಿಟೇಷನಲ್ ಅಟ್ರಾಕ್ಷನ್ ವಿತ್ ಅದರ್ ಬಾಡೀಸ್ ಅಂದರೆ ಬೇರೆ ಒಂದು ವಸ್ತುವಿನ, ಅಂದರೆ ಬೇರೆ ಒಂದು ವಸ್ತುವಿನ ಜೊತೆಗೆ ಅದು ಗ್ರಾವಿಟೇಷನ್ ಅಟ್ರಾಕ್ಷನ್ ಪುಲ್ಲಿಂಗನ್ನು ಮಾಡಿತ್ತಂದರೆ ಆವಾಗ ನಾವು ಅದ್ರ ಮಾಸನ್ನು ನಾವು ರೆಕಗ್ನೈಸ್ ಮಾಡ್ಬೋದು. ಫಾರ್ ಒಬ್ಟೈನಿಂಗ್ ದಿ ಮಾಸ್ ಆಫ್ ಎನಿ ಅದರ್ ಸೆಲೆಸ್ಟಿಯಲ್ ಬಾಡಿ ಇಟ್ ಮಸ್ಟ್ ಹ್ಯಾವ್ ಎ ಕಂಪ್ಯಾನಿಯನ್ whose motion is governed by their mutual gravitational effect. ನೋಡಿ, ಮಾಸ್ ನಮಗೆ ಗೊತ್ತಾಗಬೇಕಂದ್ರೆ ಅದು ಇನ್ನೊಂದು ವಸ್ತುವಿನ ಜೊತೆಗೆ ಫೋರ್ಸ್ ಆಫ್ ಅಟ್ರಾಕ್ಷನನ್ನು, ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಮ್ಯೂಚುವಲ್ ಗ್ರಾವಿಟೇಷನಲ್ ಎಫೆಕ್ಟನ್ನು ಉಂಟು ಮಾಡಿದರೆ ಮಾತ್ರ. ಫಾರ್ ಎಕ್ಸಾಂಪಲ್, ಮಾಸ್ ಆಫ್ ದಿ ಸನ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಸ್ಟಡಿಂಗ್ ದಿ ಮೋಷನ್ ಆಫ್ ಎ ಪ್ಲಾನೆಟ್ ಅರೌಂಡ್ ಇಟ್. ನೋಡಿ, ಸೂರ್ಯನ ಒಂದು ಮಾಸನ್ನು ನಾವು ಬೇಕಂದ್ರೆ ಸ್ಟಡಿ ಮಾಡಬೇಕಂದ್ರೆ ಅದು ಸೂರ್ಯನ ಸುತ್ತ ನಮ್ಮ ಸೆಲೆಸ್ಟಿಯಲ್ ಪ್ಲಾನೆಟ್ ಏನಿದೆಯಲ್ಲ ಅದು ಸುತ್ತ ಇರಬೇಕು. ಅಲ್ಲಿ ಗ್ರಾವಿಟೇಷನ್ ಪುಲ್ಲಿಂಗ್ ಇದೆ, ಗ್ರಾವಿಟೇಷನ್ ಅಟ್ರಾಕ್ಷನ್ ಇರ್ತಕ್ಕಂಥದ್ದು ಒಂದಕ್ಕೊಂದು. ಹಾಗಾಗಿ ನಾವು ಇನ್ನೊಂದು ವಸ್ತುವಿನ ಮಾಸನ್ನು ನಾವು ರೆಕಗ್ನೈಸ್ ಮಾಡ್ಬೋದು. ಇನ್ ದ ಕೇಸ್ ಆಫ್ ಸ್ಟಾರ್ಸ್ ವಿ ಹ್ಯಾವ್ ಟು ಸ್ಟಡಿ ದಿ ಬೈನರಿ ಸಿಸ್ಟಮ್. ನೋಡಿ, ಈ ನಕ್ಷತ್ರಗಳಲ್ಲಿ ಬಂದಾಗ ನಾವು ಬೈನರಿ ಸಿಸ್ಟಮನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಬೈನರಿ ಸಿಸ್ಟಮ್ ಆಫ್ ದಿ ಸ್ಟಾರ್ಸ್ ಬಗ್ಗೆ ನಾವು ತಿಳ್ಕೋಬೇಕು. In which two stars move around their common center of masses. In all these cases, we make use of Kepler's third law of planetary motion. ನೋಡಿ, ಇಲ್ಲಿ ನಾವು ಕೆಪ್ಲರ್ಸ್ ಥರ್ಡ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಮುಖಾಂತರ ನಾವು ಮತ್ತೆ ಆ್ಯಸ್ ಮಾಡಿಫೈಡ್ ಬೈ ನ್ಯೂಟನ್ಸ್ ಥಿಯರಿ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಥಿಯರಿ ಆಫ್ ಗ್ರಾವಿಟೇಷನ್ ಏನಿದೆಯಲ್ಲ ಅದು ಕೆಪ್ಲರ್ಸ್ ಲಾ ಮುಖಾಂತರ ನಾವು ಈ ಬೈನರಿ ಸ್ಟಾರ್ ಸಿಸ್ಟಮ್ ಮುಖಾಂತರ ನಾವು ಮಾಸ್ ಆಫ್ ದಿ ಸ್ಟಾರ್ಸನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು. ಇಲ್ಲಿ ಕೆಪ್ಲರ್ಸ್ ಥರ್ಡ್ ಲಾ ಏನು ಹೇಳುತ್ತೆ ಅಂದರೆ, ದ ಮಾಸ್ ಆಫ್ ದ ಆಬ್ಜೆಕ್ಟ್ ವೇರೀಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ third power of the distance of the star, ಅಂದರೆ ಕ್ಯೂಬ್ ಆಫ್ ದಿ ಡಿಸ್ಟೆನ್ಸ್ ಆಫ್ ದಿ ಸ್ಟಾರ್. ಅಂದರೆ ಮಾಸ್ ಅನ್ನೋದು ಸೋಲಾರ್ ಮಾಸ್ ಆಫ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸ್ಟಾರನ್ನು ನಾವು ಹೇಳ್ಬೇಕಾದ್ರೆ ಸೋಲಾರ್ ಮಾಸಲ್ಲಿ ಹೇಳ್ತೀವಿ. ದಟ್ ಮೀನ್ಸ್ ಮಾಸ್ ಆಫ್ ದಿ ಸನ್ ದಟ್ ವೇರೀಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದಿ ಡಿಸ್ಟೆನ್ಸ್ ಆಫ್ ದಿ ಸ್ಟಾರ್. ದ ಫಾಲೋಯಿಂಗ್ ಈಕ್ವೇಷನ್, ಇಲ್ಲಿ ಕೆಳಗಡೆ ಒಂದು ಈಕ್ವೇಷನ್ ಕಾಣ್ತದಲ್ಲ, ಯೂಸ್ಡ್ ಫಾರ್ ಡಿಟರ್ಮಿನೇಷನ್ ಆಫ್ ದ ಮಾಸಸ್ ಆಫ್ ಸ್ಟಾರ್ಸ್ ಬೈ ಸ್ಟಡಿಂಗ್ ದಿ ಮೋಷನ್ಸ್ ಆಫ್ ದ ಕಾಂಪೋನೆಂಟ್ಸ್ ಆಫ್ ಬೈನರಿ ಸಿಸ್ಟಮ್. ಬೈನರಿ ಸಿಸ್ಟಮ್ ಮುಖಾಂತರ ನಾವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸ್ಟೆಲ್ಲರ್ ಮಾಸಸ್ಸನ್ನು ಎಸ್ಟಿಮೇಟ್ ಮಾಡ್ತಕ್ಕಂಥ ಒಂದು ವಿಧಾನ. ಇಲ್ಲಿ m1 + m2 ಬೈ ಸೋಲಾರ್ ಮಾಸ್ ಅಂತ ಏನಿದೆ ಡಿವೈಡ್ ಬೈ ಸೋಲಾರ್ ಮಾಸ್, ದಿಸ್ ಈಸ್ ಈಕ್ವಲ್ ಟು ಕ್ಯೂಬ್ ಆಫ್ ದಿ ಡಿಸ್ಟೆನ್ಸ್ a ಕ್ಯೂಬ್ ಡಿವೈಡ್ ಬೈ p², ವೇರ್ p ಈಸ್ ಇನ್ ಇಯರ್ಸ್. ಇಯರ್ಸಲ್ಲಿ ಈ ಡಿಸ್ಟೆನ್ಸನ್ನು ಮೆಜರ್ ಮಾಡ್ತಕ್ಕಂಥದ್ದು. ಲೆಟ್ ಅಸ್ ಸಿ ದ ಬೈನರಿ ಸ್ಟಾರ್ಸ್. ಬೈನರಿ ಸ್ಟಾರ್ಸನ್ನು ನಾವು ನೋಡೋದಾದರೆ ಇಲ್ಲಿ ಬೈನರಿ ಸ್ಟಾರ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಪೇರ್ ಆಫ್ ಸ್ಟಾರ್ಸ್ ದಟ್ ಆ್ಯಕ್ಚುಲಿ ಆರ್ಬಿಟ್ ಈಚ್ ಅದರ್ ಈಸ್ ಕಾಲ್ಡ್ ಬೈನರಿ ಸ್ಟಾರ್. ಆ್ಯಕ್ಚುಲಿ ಒಂದಕ್ಕೊಂದು ಸುತ್ತಿರ್ತಕ್ಕಂಥದ್ದು, ಒಂದಕ್ಕೊಂದು ಮ್ಯೂಚುವಲ್ ಆಗಿ ರೊಟೇಟ್ ಆಗ್ತಕ್ಕಂಥದ್ದು ಓನ್ ಆಕ್ಸಿಸಲ್ಲಿ. Binaries are physical pairs of stars bound to each other by their mutual gravitational attraction, and ones that describe Keplerian orbits around their common center of mass. They yield vital information regarding masses and radii of stars, give inputs for the theories of origin and evolution of stars, and provide
tests for the theories of stellar structure and stellar atmospheres. ನೋಡಿ, ಈ ಬೈನರಿ ಸ್ಟಾರ್ಸ್ ಮುಖಾಂತರ ನಾವು ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಅದರ ಮಾಸಸ್, ಸ್ಟಾರ್ನ ಮಾಸಸ್ ಬಗ್ಗೆ ಗೊತ್ತಾಗ್ತದೆ, ಅದರ ರೇಡಿಯಸ್ ಬಗ್ಗೆ ಗೊತ್ತಾಗ್ತದೆ, ಹಾಗೆಯೇ ಎವಲ್ಯೂಷನ್ ಆಫ್ ಸ್ಟಾರ್ಸ್ ಬಗ್ಗೆ ಗೊತ್ತಾಗ್ತಕ್ಕಂಥದ್ದು. ಇಷ್ಟೆಲ್ಲ ಇನ್ಫಾರ್ಮೇಷನು ನಮಗೆ ಬೈನರಿ ಸ್ಟಾರ್ಸಿಂದ ಸಿಗ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಇನ್ಫಾರ್ಮೇಷನ್ ಈ ಬೈನರಿ ಸ್ಟಾರ್ ಸಿಸ್ಟಮ್ ಮುಖಾಂತರ ನಮಗೆ ಗೊತ್ತಾಗ್ತದೆ. Binaries containing compact objects like void dwarfs, neutron stars, and black holes can also be used for verifying the general theory of relativity. ನೋಡಿ, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯನ್ನು ನಾವು ವೆರಿಫೈ ಮಾಡಲಿಕ್ಕೆ ಬೈನರಿ ಸ್ಟಾರ್ ಸಿಸ್ಟಮನ್ನು ನಾವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಬಹಳಷ್ಟು ಮಾಹಿತಿ ನಮಗೆ ಸಿಗ್ತಕ್ಕಂಥದ್ದು. ದೇರ್ ಆರ್ 3 types of binaries which arises mainly from the method of observation, that is visual from the center of stars towards its edge. Both density and temperature decreases. This is about the binary stars. ಅದನ್ನ ಬೈನರಿ ಸ್ಟಾರ್ಸ್ ಅಂತ ಕರೀತಕ್ಕಂಥದ್ದು. ಇದಕ್ಕೊಂದು ವಿಜುವಲ್ ಪಿಕ್ಚರ್ ನಾವು ನೋಡೋದಾದರೆ ಬೈನರಿ ಸ್ಟಾರ್ಸ್ ಇಂದು ಸಿ ಹಿಯರ್. ಓಪನ್ ಆಗ್ತಾ ಇಲ್ಲ. ನೆಕ್ಸ್ಟ್ ಅಬೌಟ್ ಲೀನಿಯರ್ ಡೆನ್ಸಿಟಿ ಆಫ್ ದ ಸ್ಟಾರ್ಸ್. ಲೀನಿಯರ್ ಡೆನ್ಸಿಟಿ ಆಫ್ ಸ್ಟಾರ್ಸ್ ಬಗ್ಗೆ ಬರೋಣ. The average density of star actually that varies from 10 kg per meter cube to 50,000 kg per meter cube. Density of star that varies between these two factors. As we move from the center of star towards its edges, both density and temperature goes on decreasing. Let us see the formation and evolution of stars. Formation and evolution of stars ಬಗ್ಗೆ ಬಂದರೆ, let us see the first one, formation of stars or birth of stars. See here, the birth of star can be explained in 4 steps. That is very important steps. Here, first one, the dust particles, hydrogen and helium gas molecules present in the interstellar region come closer due to gravitational force of attraction between them and form a cloud. ಇಲ್ಲಿ ಡಸ್ಟ್ ಪಾರ್ಟಿಕಲ್ಸು, ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಎಲ್ಲ ಇಂಟರ್ಸ್ಟೆಲ್ಲರ್ ರೀಜನ್ನಲ್ಲಿ ಒಂದಕ್ಕೊಂದು ಹತ್ತಿರ ಬರ್ತಾ ಹೋಗುತ್ತೆ. ಹತ್ತಿರ ಯಾಕೆ ಬರ್ತಂದರೆ ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್ ಎಕ್ಸಿಸ್ಟೆಡ್. ಅವೆಲ್ಲ ನಡುವೆ ಒಂದು ಗ್ರಾವಿಟೇಷನ್ ಪುಲ್ಲಿಂಗ್ ಇರ್ತದೆ, ಅದು ಒಂದು ಕ್ಲೌಡ್ ಟೈಪ್ ಫಾರ್ಮೇಷನ್ ಆಗುತ್ತೆ. The region containing the dense hydrogen gas is called nebula, which is the birthplace of star. ಆ ರೀಜನನ್ನು ಏನೋ ಒಂದು ಮ್ಯಾಸಿವ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಅದನ್ನ ನೆಬುಲಾ ಅಂತ ಕರಿತೀವಿ. ಅದನ್ನು ನಕ್ಷತ್ರದ ಒಂದು ಉಗಮ ಸ್ಥಾನ ಅಂತ ಕರಿತೀವಿ. ದಟ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಸ್ಟಾರ್. When the cloud of particles grows larger, it starts to contract due to its own gravitation force. ಇಲ್ಲಿ ಪಾರ್ಟಿಕಲ್ಸ್ನ ಏನಿದೆ, ಡೆನ್ಸ್ ಹೈಡ್ರೋಜನ್ನು, ಹೀಲಿಯಮ್ಮು, ಡಸ್ಟ್ ಪಾರ್ಟಿಕಲ್ಸ್ದು ಆ ಕ್ಲೌಡು ಜಾಸ್ತಿ ಆಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗ್ತಾವೆ. ಆ ಕ್ಲೌಡ್ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ, ಇಟ್ ಸ್ಟಾರ್ಟ್ಸ್ ಟು ಕಾಂಟ್ರಾಕ್ಟ್ ಬಿಕಾಸ್ ಆಫ್ ಓನ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದ ಕಾಂಟ್ರಾಕ್ಟೆಡ್ ಮಾಸ್ ಈಸ್ ನೋನ್ ಆಸ್ ಪ್ರೋಟೋಸ್ಟಾರ್. ಅಲ್ಲಿ ಕಾಂಟ್ರಾಕ್ಟೆಡ್ ಮಾಸ್ ಏನಿದೆ ಅಲ್ಲ, ಅದನ್ನ ಪ್ರೋಟೋಸ್ಟಾರ್ ಅಂತ ಕರಿತೀವಿ. ಬಟ್ ಈ ಪ್ರೋಟೋಸ್ಟಾರ್ ಡಸ್ ನಾಟ್ ಎಮಿಟ್ ಎನಿ ರೇಡಿಯೇಷನ್ಸ್ ಆರ್ ಲೈಟ್. ಈ ಪ್ರೋಟೋಸ್ಟಾರ್ ಅನ್ನೋದು ಯಾವುದೇ ಕಾರಣಕ್ಕೂ ಒಂದು ಲೈಟನ್ನು, ವಿಕಿರಣ ಕೂಡ ಅದು ಹೊರ ಹಾಕೋದಿಲ್ಲ. ಆ್ಯಸ್ ಎ ರಿಸಲ್ಟ್ ಆಫ್ ಕಾಂಟ್ರಾಕ್ಟ್, ಇಲ್ಲಿ ಕಾಂಟ್ರಾಕ್ಟ್ ಆದಂಗೆ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸಸ್ ಆ್ಯಂಡ್ ಫೈನಲಿ ಟೆಂಪರೇಚರ್ ಆಫ್ ದಿ ಇಂಟೀರಿಯರ್, ದಟ್ ಮೀನ್ಸ್ ಸೆಂಟ್ರ್ ಕೋರ್, ಬಿಕಮ್ಸ್ 10⁻⁻7 ಡಿಗ್ರಿ ಕೆಲ್ವಿನ್. ಇಲ್ಲಿ ಕಾಂಟ್ರಾಕ್ಟ್ ಆದಂಗೆಲ್ಲ ಇನ್ನರ್ ಕೋರ್ನಲ್ಲಿ ಟೆಂಪ್ರೇಚರು 10⁻7 ಡಿಗ್ರಿ ಕೆಲ್ವಿನ್ ರೈಸ್ ಆಗುತ್ತೆ. ಎಟ್ ದಿಸ್ ಹೈ ಟೆಂಪ್ರೇಚರ್ ನ್ಯೂಕ್ಲಿಯರ್ ಫ್ಯೂಷನ್ ಸ್ಟಾರ್ಟ್ಸ್ ಆ್ಯಂಡ್ ಸ್ಟಾರ್ ಎಮಿಟ್ಸ್ ರೇಡಿಯೇಷನ್. ಈಗ ಇಲ್ಲೇನಾಗ್ತದೆ, ನ್ಯೂಕ್ಲಿಯರ್ ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ರೇಡಿಯೇಷನ್ ಎಮಿಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ದಟ್ ಈಸ್ ದಿ ಪ್ರೊಸೆಸ್ ಆಫ್ combine of 2 or more protons, 4 protons, and by releasing some amount of energy and some neutrons.
ಅದಕ್ಕೆ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತೀವಿ. ಫ್ಯೂಷನ್ ಮೀನ್ಸ್ ಕಾಂಬೈನ್, ಒಂದು ಒಟ್ಟುಗೂಡಿಸ್ತಕ್ಕಂಥ. ಇಲ್ಲಿ 4 ಪ್ರೋಟಾನ್ಸ್ ಏನಿದಾವೆ, ಹೈಡ್ರೋಜನ್ ಆಟಮ್ಸ್ಗಳು. ಫಸ್ಟ್ 2 ಹೈಡ್ರೋಜನ್ ಆಟಮ್ಸ್ಗಳು ಕಂಬೈನ್ ಆಗುತ್ತೆ, ಡ್ಯೂಟೇರಿಯನನ್ನು ಏಡ್ ಮಾಡುತ್ತೆ, ಜೊತೆಗೆ ಎನರ್ಜಿ. ಹಾಗೆಯೇ ಡ್ಯೂಟೇರಿಯನ್ ಜೊತೆಗೆ 1 ಹೈಡ್ರೋಜನ್ ಆಟಮ್ ಮತ್ತು ಫ್ಯೂಸ್ ಆಗಿಬಿಟ್ಟು ಟ್ರಿಟಿಯಮನ್ನು ಫಾರ್ಮೇಷನ್ ಮಾಡುತ್ತೆ. ಹಾಗೆ ಟ್ರಿಟಿಯಮ್ ಜೊತೆಗೆ ಇನ್ನೊಂದು 4ನೇ ಪ್ರೋಟಾನ್ಸು ಕಂಬೈಂಡ್ ಆಗಿಬಿಟ್ಟು ಒಂದು ಹೀಲಿಯಂ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಇದು ನ್ಯೂಕ್ಲಿಯರ್ ಫ್ಯೂಷನ್ ಪ್ರೋಸೆಸ್ ಆಗ್ತಕ್ಕಂಥದ್ದು. ಇಲ್ಲಿ ಟೋಟಲಿ ಸ್ಟಾರಲ್ಲಿ ಆಗ್ತಕ್ಕಂಥದ್ದು ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. Hence, due to thermonuclear fusion, it emits radiations in all directions. Last step is the energy pressure balances the gravitation force of collapse. ಇಲ್ಲಿ ಕೊನೆಗೆ ಏನಾಗ್ತದೆ, ಎನರ್ಜಿ ಪ್ರೆಷರ್ ಒಳಗಡೆ ಏನಾಗ್ತದೆ, ಕಾಂಟ್ರಾಕ್ಟ್ ಆದಂಗೆಲ್ಲ ಕೋರಲ್ಲಿ ಅಲ್ಲಿ ಎನರ್ಜಿ ಪ್ರೆಷರ್ ಅನ್ನೋದು ದಟ್ ಬ್ಯಾಲೆನ್ಸಸ್ ದಿ ಗ್ರಾವಿಟೇಷನ್ ಫೋರ್ಸ್ ಆಫ್ ಕೊಲ್ಯಾಪ್ಸ್. ಆ್ಯಂಡ್ ಇನ್ ದಿಸ್ ಕಂಡೀಷನ್ ದ ಸ್ಟಾರ್ ಎಮಿಟ್ಸ್ ರೇಡಿಯೇಷನ್ ಮಿಲಿಯನ್ಸ್ ಆಫ್ ಇಯರ್ಸ್. ಇಲ್ಲಿ ಹಾಗಾಗಿ ನಕ್ಷತ್ರ ಮಿಲಿಯನ್ ಆಫ್ ಇಯರ್ಸ್ ತನಕನೂ ರೇಡಿಯೇಷನ್ಸನ್ನು, ಲೈಟನ್ನು ಎಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಸ್ ಎ ಸ್ಟಾರ್ ಈಸ್ ಬಾರ್ನ್. ಈಗ ನಕ್ಷತ್ರ ಒಂದು ಉದಯ ಆಯಿತು, ಹುಟ್ಟಿತು. It finds a place in the main sequence in HR diagram at the bottom right corner. HR diagramನಲ್ಲಿ ಬಾಟಮ್ ರೈಟ್ ಕಾರ್ನರ್ನಲ್ಲಿ ಕೆಳ ತುದಿಯಲ್ಲಿ ಅದು ಒಂದು ಸ್ಥಾನವನ್ನು ಪಡೀತದೆ, ಅಲಂಕರಿಸುತ್ತೆ. ನೋಡಿ, ಆಸ್ ದ ಟೈಮ್ ಪಾಸಸ್, ಹೀಗೆ ಕಾಲ ಕಳೆದಂಗೆಲ್ಲ more and more hydrogen is consumed and the rate of fusion decreases and the gravitational contraction increases. ಕಾಲ ಕಳೆದಂಗೆಲ್ಲ ಇಲ್ಲಿ ರೇಟ್ ಆಫ್ ಫ್ಯೂಷನ್ ಕಡಿಮೆ ಆಗ್ತಾ ಹೋಗ್ತದೆ, ಆನಂತರ ಗ್ರಾವಿಟೇಷನ್ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಗೈನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್. ವೆನ್ ದ ಟೆಂಪ್ರೇಚರ್ ಬಿಕಮ್ಸ್ ಸಫಿಷಿಯೆಂಟ್ಲಿ ಹೈ, ದ ಫ್ಯೂಷನ್ ರಿಯಾಕ್ಷನ್ ಆಫ್ ಹೀಲಿಯಂ ಸ್ಟಾರ್ಟ್ಸ್. ಇಲ್ಲಿ ಟೆಂಪ್ರೇಚರ್ ಸಫಿಷಿಯೆಂಟ್ ಜಾಸ್ತಿ ಆದ ತಕ್ಷಣ ಮತ್ತೆ ಫ್ಯೂಷನ್ ರಿಯಾಕ್ಷನ್ ಹೀಲಿಯಂ ನ್ಯೂಕ್ಲಿಯಸ್ಸಿಂದ ಜಾಸ್ತಿ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಆವಾಗ ಅದನ್ನು ನಾವು ಹೀಲಿಯಂ ಸ್ಟಾರ್ ಅಂತ ಕರಿತೀವಿ. ದಿಸ್ ಸ್ಟಾರ್ ಈಸ್ ನೋನ್ ಆಸ್ ಹೀಲಿಯಂ ಸ್ಟಾರ್. ದಿಸ್ ಈಸ್ ಅಬೌಟ್ ದ ಬರ್ತ್ ಆಫ್ ಸ್ಟಾರ್. Next, we can see the death of star. Here, after complete fusion reaction, star dies. Fusion reaction complete ಆದಮೇಲೆ ನಕ್ಷತ್ರ ಸತ್ತೋಗ್ತದೆ, dies. The death of star is explained as here. First one, a star stops emitting energy when all the hydrogen is converted into helium. ಇಲ್ಲಿ ನಕ್ಷತ್ರ ಎನರ್ಜಿ ಎಮಿಷನ್ ಅಂದರೆ ರೇಡಿಯೇಷನ್ ಎಮಿಟ್ ಮಾಡ್ತಕ್ಕಂಥದ್ದನ್ನು ಯಾವ ಸ್ಟಾಪ್ ಮಾಡಿಸುತ್ತೆ ಅಂದರೆ, ಇಲ್ಲೆಲ್ಲ ಹೈಡ್ರೋಜನ್ ಆಟಮ್ಸ್ಗಳು ಹೀಲಿಯಮ್ ಆಗಿ ಕನ್ವರ್ಟ್ ಆಗುತ್ತೆ. ದ ಇನ್ನರ್ ಲೇಯರ್ ಆಫ್ ದಿ ಸ್ಟಾರ್ ಸ್ಟಾರ್ಟ್ಸ್ ಟು ಕಾಂಟ್ರಾಕ್ಟ್, ರಿಸಲ್ಟಿಂಗ್ ಇನ್ ಇನ್ಕ್ರೀಸಿಂಗ್ ಆಫ್ ಟೆಂಪ್ರೇಚರ್. ಈ ಒಳಗಡೆ ಇನ್ನರ್ ಲೇಯರ್ ಇಂದೆಲ್ಲ ಕೋರ್ ಒಳಗಡೆ ಅದು ಮತ್ತೆ ಕಾಂಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಾಂಟ್ರಾಕ್ಟ್ ಆಗ್ತಾ ರಿಸಲ್ಟಿಂಗ್ ಇನ್ ಇನ್ಕ್ರೀಸಿಂಗ್ ಆಫ್ ಟೆಂಪ್ರೇಚರ್. ಅಲ್ಲಿ ಟೆಂಪ್ರೇಚರ್ ಕಾಂಟ್ರಾಕ್ಟ್ ಆದಂಗೆಲ್ಲ ಪ್ರೆಷರ್ ಜಾಸ್ತಿ ಆಗ್ತದೆ, ಟೆಂಪ್ರೇಚರ್ ವಿಲ್ ಬಿ ಮೋರ್. ಆಸ್ ಎ ರಿಸಲ್ಟ್ ಆಫ್ ರೈಸ್ ಆಫ್ ಟೆಂಪ್ರೇಚರ್, ದ ಔಟರ್ ಲೇಯರ್ ಸ್ಟಾರ್ಟ್ ಟು ಎಕ್ಸ್ಪಾಂಡ್ಸ್ ಆ್ಯಂಡ್ ದ ಸೈಜ್ ಆಫ್ ದಿ ಸ್ಟಾರ್ ಇನ್ಕ್ರೀಸಸ್. ಇಲ್ಲಿ ಏನಾಗ್ತದೆ, ಟೆಂಪ್ರೇಚರ್ ಇನ್ನರ್ ಜಾಸ್ತಿ ಆದಂಗೆಲ್ಲ ಔಟರ್ ಲೇಯರ್ ಏನಾಗ್ತದೆ, ಇನ್ನರ್ ಕಾಂಟ್ರಾಕ್ಷನ್ ಆದಂಗೆಲ್ಲ ಔಟರ್ ಲೇಯರ್ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಅವಾಗ ಸೈಜ್ ಆಫ್ ದಿ ಸ್ಟಾರ್ ಈಸ್ ಇನ್ಕ್ರೀಸಸ್. ಆ್ಯಸ್ ದ ಔಟರ್ ಲೇಯರ್ ಎಕ್ಸ್ಪಾಂಡ್ಸ್, ಔಟರ್ ಲೇಯರ್ ಎಕ್ಸ್ಪಾಂಡ್ ಆದಂಗೆಲ್ಲ ಔಟರ್ ಲೇಯರು ಇಟ್ಸ್ ಟೆಂಪ್ರೇಚರ್ ಡಿಕ್ರೀಸಸ್. ಅಂದರೆ ಔಟರ್ ಲೇಯರ್ನ ಟೆಂಪ್ರೇಚರ್ ಏನಾಗ್ತದೆ, ಕಡಿಮೆ ಆಗ್ತದೆ. ದಟ್ ಈಸ್ ದಿ ಕೂಲಿಂಗ್ ಆಫ್ ಔಟರ್ ಲೇಯರ್. ಅಂದರೆ ಔಟರ್ ಲೇಯರ್ ತಂಪು ಆಗ್ತಕ್ಕಂಥದ್ದು. ಟೆಂಪ್ರೇಚರ್ ಕಡಿಮೆ ಆದಂಗೆಲ್ಲ ಕೂಲಿಂಗ್ ಎಫೆಕ್ಟ್ ಉಂಟಾಗ್ತಕ್ಕಂಥದ್ದು. ದ ಅಬೋವ್ ಪ್ರೊಸೆಸ್ ರಿಪೀಟ್ಸ್. ಅಂದರೆ ಈ ಪ್ರೊಸೆಸ್ ಏನಾಗ್ತದೆ, ದಿಸ್ ಪ್ರೊಸೆಸ್ ರಿಪೀಟ್ಸ್ ಅಂಟಿಲ್ ದ ಟೆಂಪ್ರೇಚರ್ ಆಫ್ ಔಟರ್ ಲೇಯರ್ ಫಾಲ್ಸ್ enough to make star to appear red. It is then known as red giant. ಇಲ್ಲಿ ಆಗಲೇ ಹೇಳ್ದಂಗೆ ಆ ಪ್ರೋಸೆಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಟೆಂಪ್ರೇಚರ್ ಆಫ್ ಔಟರ್ ಲೇಯರ್ ಏನಿದೆಲ್ಲ ಔಟರ್ ಲೇಯರು ಅದು ಕಡಿಮೆ ಆಗ್ತದೆ. ಹಾಗಾಗಿ ದಟ್ ಔಟರ್ ಲೇಯರ್ನ ಎಕ್ಸ್ಪಾಂಡ್ ಆದಂಗೆಲ್ಲ ಕೂಲ್ ಆಗ್ತಾ ಹೋದಂಗೆಲ್ಲ ದಟ್ ಅಪಿಯರ್ಸ್ ರೆಡ್ ಇನ್ ಕಲರ್. ದೆನ್ ಇಟ್ ಈಸ್ ಸೆಟ್ ಟು ಬಿ ರೆಡ್ ಗೈಂಟ್. At this stage, violent explosion called nova or supernova occurs in a star. ಇಲ್ಲಿ ಏನಾಗ್ತದೆ, ಈ ಸ್ಟೇಜಲ್ಲಿ ಎಕ್ಸ್ಪಾಂಡ್ ಆಗ್ತಾ ಔಟರ್ ಲೇಯರು ಅದು ಹೊರಗಡೆ ಬೀಳ್ತಕ್ಕಂಥದ್ದು. ಅಂದರೆ ಸೂಪರ್ನೋವಾ ಎಕ್ಸ್ಪ್ಲೋಷನ್ ಆಗ್ತಕ್ಕಂಥದ್ದು, ಅದು ಆ ಕೋರಿಂದ ಆಚೆ ಹೋಗ್ತಕ್ಕಂಥದ್ದು. ಡ್ಯೂ ಟು ದ ಎಕ್ಸ್ಪ್ಲೋಷನ್, ಇಟ್ಸ್ ಔಟರ್ ಲೇಯರ್ ಇಸ್ ಥ್ರೋನ್ ಇನ್ ಟು ಔಟರ್ ಸ್ಟೆಲ್ಲಾರ್ ಸ್ಪೇಸ್, ಲೀವಿಂಗ್ ಬಿಹೈಂಡ್ ಇನ್ನರ್ ಕೋರ್. ಇನ್ನರ್ ಕೋರ್ ಅಲ್ಲೇ ಉಳ್ಕೊಳುತ್ತೆ. ಔಟರ್ ಲೇಯರ್ ಎಕ್ಸ್ಪಾಂಡ್ ಆಗ್ತಾ ಕೂಲ್ ಆಗ್ತಾ ಟೆಂಪ್ರೇಚರ್ ಕಡಿಮೆ ಆಗ್ತಾ ಕೂಲ್ ಆಗ್ತಾ ಏನುತ್ತೆ, ಅದು ಸೂಪರ್ನೋವಾ ಎಕ್ಸ್ಪ್ಲೋಷನ್ ಆಗಿ ಆಚೆ ಬೀಳ್ತಕ್ಕಂಥದ್ದು, ಔಟರ್ ಸ್ಟೆಲ್ಲಾರ್ ಸ್ಪೇಸಿಗೆ ಬೀಳ್ತಕ್ಕಂಥದ್ದು. ಇನ್ನರ್ ಕೋರಲ್ಲೇ ಉಳ್ಕೊಳುತ್ತೆ.
The core of the star may further end up to into one of the following 3 stellar ಡೆಡ್ ಮೆಟೀರಿಯಲ್ಸ್. ಈಗ ನಾನು ಹೇಳ್ತಕ್ಕಂಥ ಈ 3 ಏನು ಇದಾವೆ ಈ ಡೆಡ್ ಮೆಟೀರಿಯಲ್ಸು, ಒಂದು ವೈಟ್ ಡ್ವಾರ್ಫ್ಸ್ ಆಗಿ, ಇನ್ನೊಂದು ನ್ಯೂಟ್ರಾನ್ ಸ್ಟಾರ್ ಆಗಿ, ನೆಕ್ಸ್ಟು ಬ್ಲ್ಯಾಕ್ ಹೋಲ್ಸ್ ಆಗಿ ಡೆಡ್ ಆಗ್ತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದ ಡೆತ್ ಆಫ್ ಸ್ಟಾರ್. ಲೆಟ್ ಅಸ್ ಸಿ ದ ವೈಟ್ ಡ್ವಾರ್ಫ್ಸ್. ವೈಟ್ ಡ್ವಾರ್ಫ್ಸ್ ಅಂದರೆ ಏನು? ನಾನು ಹೇಳಿದೆ ಇಲ್ಲಿ ಸ್ಟಾರ್ ಮೇ ಫರ್ದರ್ ಎಂಡ್ ಅಪ್ ಇಂಟು ದ 3 ಸ್ಟೆಲ್ಲರ್ ಡೆಡ್ ಮೆಟೀರಿಯಲ್ಸ್. ಅದರಲ್ಲಿ ಒಂದು ಡೆಡ್ ಮೆಟೀರಿಯಲ್ ವೈಟ್ ಡ್ವಾರ್ಫ್ಸು, ಎರಡನೇದು ನ್ಯೂಟ್ರಾನ್ ಸ್ಟಾರು, ನೆಕ್ಸ್ಟು ಬ್ಲ್ಯಾಕ್ ಹೋಲ್ಸ್ ಅಂತಂದೇಳಿ. ಲೆಟ್ ಅಸ್ ಸಿ ದ ವೈಟ್ ಡ್ವಾರ್ಫ್ಸ್. ವೈಟ್ ಡ್ವಾರ್ಫ್ಸ್ ಅಂತಂದರೆ ದ ಮಾಸ್ ಆಫ್ ದಿ ಸ್ಟಾರ್ ಈಸ್ ಲೆಸ್ ದ್ಯಾನ್ 1.4 ಟೈಮ್ಸ್ ಸೋಲಾರ್ ಮಾಸ್. ಅಂದರೆ ಆ ಡೆಡ್ ಮೆಟೀರಿಯಲ್ ಏನಿದೆಯಲ್ಲ, ನಕ್ಷತ್ರದ ಒಂದು ಡೆಡ್ ಮೆಟೀರಿಯಲ್ಲು ಅಂತಿಮ ಘಟ್ಟದಲ್ಲಿ, ಅದರ ಮಾಸು ಸೋಲಾರ್ ಮಾಸ್ ಅಂತ ಹೆಂಗೆ ಕರಿತೀವಿ, ಮಾಸ್ ಆಫ್ ದಿ ಸನ್ನಿಗೆ ಕಂಪೇರ್ ಮಾಡಿದಾಗ 1.4 ಟೈಮ್ಸ್ ಕಡಿಮೆ ಇರ್ತಕ್ಕಂಥದ್ದು. ದೆನ್ ಇಟ್ ಬಿಕಮ್ಸ್ ವೈಟ್ ಡ್ವಾರ್ಫ್ಸ್. ಅದನ್ನು ವೈಟ್ ಡ್ವಾರ್ಫ್ಸ್ ಅಂತ ಕರಿತೀವಿ. ದ ಕೋರ್ ಆಫ್ ದಿ ಡೆಡ್ ಸ್ಟಾರ್ ಕಾಂಪೋಸ್ಡ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಆ ವೈಟ್ ಡ್ವಾರ್ಫ್ಸಲ್ಲಿ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ ಕಾಂಪೋಸಿಷನ್ ಇರ್ತಕ್ಕಂಥದ್ದು. ದ ಕೋರ್ ಕೀಪ್ಸ್ ಆನ್ ಎಮಿಟಿಂಗ್ ಲೈಟ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. ಆ ಕೋರ್ ಅನ್ನೋದು ಮಿಲಿಯನ್ ಇಯರ್ಸ್ ಗಟ್ಟಲೆನೂ ಆ ಲೈಟನ್ನು ಎಮಿಟ್ ಮಾಡ್ತಾ ಇರುತ್ತೆ. As it cools, its color changes from white to red and becomes black, known as black dwarfs. It neither emits heat nor light, and hence it is invisible. ಇದು ಲೈಟನ್ನು ಏನು ಎಮಿಟ್ ಮಾಡೋದಿಲ್ಲ ಅಥವಾ ರೇಡಿಯೇಷನ್ಸನ್ನು ಏನು ಎಮಿಟ್ ಮಾಡೋದಿಲ್ಲ, ಹಾಗಾಗಿ ನಮಗೆ ಇನ್ವಿಸಿಬಲ್, ನಮಗೆ ಕಾಣಿಸೋದಿಲ್ಲ. ಇಟ್ ನೈದರ್ ಎಮಿಟ್ಸ್ ಹೀಟ್ ನಾರ್ ಲೈಟ್. ಹೀಟನ್ನು ಅಥವಾ ಲೈಟನ್ನು ಅದು ಎಮಿಟ್ ಮಾಡ್ತಕ್ಕಂಥದ್ದಲ್ಲ, ಹಾಗಾಗಿ ನಮಗೆ ಇನ್ವಿಸಿಬಲ್ ಆಗ್ತದೆ. ಅದನ್ನ ಬ್ಲ್ಯಾಕ್ ಡ್ವಾರ್ಫ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ವೈಟ್ ಡ್ವಾರ್ಫ್ಸ್ ವಾಸ್ ಥಿಯರಿಟಿಕಲಿ ಡಿಸ್ಕವರ್ಡ್ ಬೈ ಎಸ್ ಚಂದ್ರಶೇಖರ್ ಇನ್ 1930. ಇಟ್ ಈಸ್ ನೋನ್ ಆ್ಯಸ್ ಚಂದ್ರಶೇಖರ್ ಲಿಮಿಟ್. ಇದನ್ನು ಈ ವೈಟ್ ಡ್ವಾರ್ಫ್ಸನ್ನು ಥಿಯರಿಟಿಕಲಿ ಒಂದು ಮ್ಯಾಥಮೆಟಿಕಲ್ ಪ್ರೋಸೆಸ್ಸಲ್ಲಿ ಈ ವೈಟ್ ಡ್ವಾರ್ಫ್ಸ್ಗಳ ಬಗ್ಗೆ ಇರುವಿಕೆಯನ್ನು ಪತ್ತೆ ಹಚ್ಚತಕ್ಕಂಥವ್ರು ಚಂದ್ರಶೇಖರ್. ಹಾಗಾಗಿ ಚಂದ್ರಶೇಖರ್ ಲಿಮಿಟ್ ಅಂತ ಕರಿತೀವಿ. ಹಾಗಾಗಿ ಆಸ್ಟ್ರೋಫಿಸಿಕ್ಸಲ್ಲಿ ನಮಗೆ ಚಂದ್ರಶೇಖರ್ ಲಿಮಿಟ್ ಅನ್ನೋದು ಒಂದು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತದೆ. ಮುಂದೆ ನಮಗೆ ನಕ್ಷತ್ರಗಳ ಬಗ್ಗೆ ಅದರ ಪ್ರಾಪರ್ಟೀಸನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಅಂದರೆ ರೇಡಿಯಸ್ ಆಫ್ ವೈಟ್ ಡ್ವಾರ್ಫ್ಸು, ರೇಡಿಯಸ್ ಆಫ್ ಸ್ಟಾರ್ಸ್, ಇನ್ನೆಲ್ಲ ಮೆಜರ್ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಚಂದ್ರಶೇಖರ್ ಲಿಮಿಟ್. ಲೆಟ್ ಅಸ್ ಸಿ ದ ನ್ಯೂಟ್ರಾನ್ ಸ್ಟಾರ್. ನ್ಯೂಟ್ರಾನ್ ಸ್ಟಾರಲ್ಲಿ ಏನಾಗ್ತದೆ, ಈ ಡೆಡ್ ಮೆಟೀರಿಯಲ್ ಏನಿದೆಯಲ್ಲ ನ್ಯೂಟ್ರಾನ್ ಸ್ಟಾರು, ಇದ್ರದ್ದು ಮಾಸು 1.4 times solar mass. The mass of neutron star is 1.4 times the solar mass. Then it becomes neutron star. Density of core is very high and becomes about 10 to the power of 17 kg per meter cube. ಈ ನ್ಯೂಟ್ರಾನ್ ಸ್ಟಾರ್ನ ಡೆನ್ಸಿಟಿ ಏನಿದೆಯಲ್ಲ, ಕೋರ್ ಡೆನ್ಸಿಟಿ ಇಷ್ಟಿರ್ತದೆ, 10 to the power of plus 17 kg per meter cube. At this density, protons and electrons combine to form neutron star. ಈ ಒಂದು ಕೋರಲ್ಲಿ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಕಂಬೈಂಡ್ ಆಗಿ ನ್ಯೂಟ್ರಾನನ್ನು ಉಂಟು ಮಾಡುತ್ತೆ. ಹಾಗಾಗಿ ಪ್ರೋಟಾನ್ಸ್ ಕಂಬೈಂಡ್ ವಿತ್ ಎಲೆಕ್ಟ್ರಾನ್ ಇಟ್ ಗಿವ್ಸ್ ನ್ಯೂಟ್ರಾನ್. ಹ್ಯಾಂಡ್ಸ್ ಈ ಥರ ಪ್ರೋಟಾನ್ ಎಲೆಕ್ಟ್ರಾನು ಕಂಬೈಂಡ್ ಆಗಿ ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಹೇರಳವಾಗಿ ನ್ಯೂಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ನೌ ದ ಸೆಂಟ್ರಲ್ ಕೋರ್ ಆಫ್ ದಿ ಸ್ಟಾರ್ ಕಂಟೈನ್ಸ್ ಓನ್ಲಿ ದ ನ್ಯೂಟ್ರಾನ್ಸ್. ಹಾಗಾಗಿ ಆ ಸೆಂಟ್ರಲ್ ಕೋರ್ ಏನಿದೆಯಲ್ಲ, ಆ ಪಳಿಯುಳಿಕೆ ಅಂತ ಏನು ಕರಿತೀವಿ, ಡೆಡ್ ಆದ ನಂತರ ನಕ್ಷತ್ರ, ಅದರಲ್ಲಿ ಇದು ಒಂದು ಡೆಡ್ ಮೆಟೀರಿಯಲ್ಲು. ಇಲ್ಲಿ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಕಂಬೈಂಡ್ ಆಗಿ ನ್ಯೂಟ್ರಾನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಬರೀ ನ್ಯೂಟ್ರಾನ್ಸೇ ಉಳ್ಕೊತವೆ. ನ್ಯೂಟ್ರಾನ್ ಸ್ಟಾರ್ ಪ್ರೊಡ್ಯೂಸಸ್ ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ಲಿ ಅಬೌಟ್ 108 ಟೆಸ್ಲಾ ಆ್ಯಂಡ್ ಎಮಿಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೋನ್ ಆಸ್ ಪಲ್ಸರ್. ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಉಂಟು ಮಾಡುತ್ತೆ ನ್ಯೂಟ್ರಾನ್ ಸ್ಟಾರ್. ಇದು ಎಷ್ಟಿತ್ತು ಅಂದರೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಶೇಪಲ್ಲಿ, ಅಂದರೆ ಪಲ್ಸಾರ್ಸ್ ಟೈಪಲ್ಲಿ ರೇಡಿಯೇಷನ್ಸನ್ನು ಎಮಿಟ್ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಅಂದರೆ ಪಲ್ಸಾರ್ ಫಾರ್ಮ್ನಲ್ಲಿ ಅದು ಎಮಿಟ್ ಮಾಡ್ತಾ ಹೋಗ್ತದೆ, ಪಲ್ಸ್ ಶೇಪಲ್ಲಿ. ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಬರೋಣ. ಬ್ಲ್ಯಾಕ್ ಹೋಲ್ಸ್ ಮೀನ್ಸ್ ಇಫ್ ಒರಿಜಿನಲ್ ಮಾಸ್ ಆಫ್ ದಿ ಸ್ಟಾರ್ ಈಸ್ ಗ್ರೇಟರ್ ದ್ಯಾನ್ ದಿ 5 times ಆಫ್ ದಿ ಸೋಲಾರ್ ಮಾಸ್ ಆಫ್ ದಿ ಸನ್. ಇಲ್ಲಿ ಒರಿಜಿನಲ್ ಮಾಸ್ ಏನಿದೆಯಲ್ಲ ಈ ಸ್ಟಾರಿಂದು, ಅದು 5 ಪಟ್ಟು ಜಾಸ್ತಿ ಇರ್ತದೆ. ಸೂರ್ಯನಿಗೆ ಮಾಸಿಗೆ ಕಂಪೇರ್ ಮಾಡಿದ್ರೆ 5 ಪಟ್ಟು ಜಾಸ್ತಿ ಇರುತ್ತೆ. ಇದನ್ನ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ನೋಡಿ, ಆನ್ ಸೂಪರ್ನೋವಾ ಎಕ್ಸ್ಪ್ಲೋಷನ್ ದ ಕೋರ್ ಕಂಟಿನ್ಯೂಸ್ ಸಫರಿಂಗ್ compression indefinitely. ಸೂಪರ್ನೋವಾ ಎಕ್ಸ್ಪ್ಲೋಷನ್ ಆದ ನಂತರ ಎಕ್ಸ್ಪ್ಲೋಷನ್ ಟೈಮ್ನಲ್ಲಿ ಆ ಕೋರ್ ಅನ್ನೋದು ದಟ್ ಕಂಟಿನ್ಯೂಸ್ಲಿ ಸಫರಿಂಗ್ ಕಂಪ್ರೆಷನ್ indefinitely. Hence the result in the black hole
ದಟ್ ರಿಸಲ್ಟ್ಸ್ ಇನ್ ಬ್ಲ್ಯಾಕ್ ಹೋಲ್. ಹಾಗಾಗಿ ಬ್ಲ್ಯಾಕ್ ಹೋಲನ್ನು ಉಂಟು ಮಾಡ್ತಕ್ಕಂಥದ್ದು. ಇಲ್ಲೇನಾಗ್ತದೆ, ದ ಬ್ಲ್ಯಾಕ್ ಹೋಲ್ ಇಸ್ ಫಾರ್ಮ್ಡ್ ವೆನ್ ಎ ಸ್ಟಾರ್ ಆಫ್ ಮಾಸ್ ಕಾಂಟ್ರಾಕ್ಟ್ಸ್ ಟು ವಿತಿನ್ ಎ ರೇಡಿಯಸ್ ಆಫ್ ಆರ್ ಇಸ್ ಈಕ್ವಲ್ ಟು 2gm/c², ಸಿ ಇಸ್ ದಿ ವೆಲಾಸಿಟಿ ಆಫ್ ಲೈಟ್. ದಿ ಮಾಸ್ ಆಫ್ ದಿ ಬ್ಲ್ಯಾಕ್ ಹೋಲ್ ಅನ್ನೋದು ದಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಮಾಸ್ ಆಫ್ ದಿ ಸನ್, ಬಟ್ the size of this black hole is very small, therefore the gravitation force is so strong even light cannot escape or photon cannot escape from it, and for this reason it is called black hole. ಇದಕ್ಕೆ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಹೆಂಗೆ ನೀರಿನ ಸುಳಿ ಇರ್ತದೆ, ಯಾವುದೇ ಒಂದು ಆಬ್ಜೆಕ್ಟನ್ನು ಹಾಕಿದರೆ ಆ ಸುಳಿಯಲ್ಲಿ ಎಲ್ಲದೂ ಸಕ್ ಮಾಡ್ಕೊಳುತ್ತೆ ಕೆಳಗಡೆ, ಹಾಗೆಯೇ ಬ್ಲ್ಯಾಕ್ ಹೋಲಲ್ಲಿ ಲೈಟ್ ಅನ್ನೋದು ಎಮಿಟ್ ಆಗ್ತದೆ. ಆ್ಯಕ್ಚುಲಿ ಅದು ಇನ್ವರ್ಡ್ ಪುಲ್ಲಿಂಗ್ ಇರ್ತದೆ. ಈ ಲೈಟ್ ಕೆನಾಟ್ ಎಸ್ಕೇಪ್ ಫ್ರಮ್ ದ ಗ್ರಾವಿಟೇಷನಲ್ ಪುಲ್ಲಿಂಗ್. ಆ ಓನ್ ಪುಲ್ಲಿಂಗ್ ಬ್ಲ್ಯಾಕ್ ಹೋಲ್ ಸ್ಟಾರಲ್ಲಿ ಆ ಪುಲ್ಲಿಂಗ್, ಇನ್ವರ್ಡ್ ಪುಲ್ಲಿಂಗ್ ಇರೋದ್ರಿಂದ ಯಾವುದೇ ರೇಡಿಯೇಷನ್ಸ್ಗಳು ಆಚೆ ನಮಗೆ ಕಾಣಿಸೋದಿಲ್ಲ. ಇಟ್ ಈಸ್ ಇನ್ವಿಸಿಬಲ್ ಹೆನ್ಸ್ ಇಟ್ ಅಪಿಯರ್ಸ್ ಬ್ಲ್ಯಾಕ್. ಅದಕ್ಕೆ ಬ್ಲ್ಯಾಕ್ ಹೋಲ್ಸ್ ಎಲ್ಲದೂ ಹಿಂಗೆ ಹೊಳಗೆ ಈ ಥರ ಇನ್ವರ್ಡ್ ಡೈರೆಕ್ಷನಲ್ಲಿ ಲೈಟ್ಸ್ಗಳು ಕ್ಯಾಪ್ಚರ್ ಆಗ್ತಕ್ಕಂಥದ್ದು. ದ ವೈಟ್ ಡ್ವಾರ್ಫ್ಸ್, ನ್ಯೂಟ್ರಾನ್ ಸ್ಟಾರ್ ಆ್ಯಂಡ್ ಬ್ಲ್ಯಾಕ್ ಹೋಲ್ಸ್ ಆರ್ ದಿ 3 stages in the stellar evolutions. This is about stellar evolution of star. It is to be noted that if massive stars end up with black hole, lighter stars end up with white dwarfs such as the sun. In the same way, the sun was here. In this case, for example, sun that was born 5 billion years ago, he will shine another 5 billion years. ಸೂರ್ಯನ ಆಯಸ್ಸು ಅಲ್ಲೇ ಅರ್ಧ ಮುಗಿದಿದೆ, ಇನ್ನು ಅರ್ಧ ಅಂದರೆ 5 billion years ಉಳ್ಕೊಂಡಿದೆ. ಕೊನೆಗೆ ಏನಾಗ್ತದೆ, ಸೂರ್ಯನ ಒಂದು ನಕ್ಷತ್ರ. ಇಲ್ಲಿ ಏನಾಗ್ತದೆ, ಸೂರ್ಯನಲ್ಲಿ ಎಲ್ಲ ಹೈಡ್ರೋಜನ್ ಆಟಮ್ಸ್ಗಳು ಹೀಲಿಯಂ ನ್ಯೂಕ್ಲಿಯಸ್ ಕನ್ವರ್ಟ್ ಆಗಿ ಕೊನೆಗೆ ಎಲ್ಲ ಹೈಡ್ರೋಜನ್ ಆಟಮ್ಸ್ ಖಾಲಿ ಆದ ನಂತರ ಒಂದು ಬಿಗ್ ಹೀಲಿಯಂ ನ್ಯೂಕ್ಲಿಯಸ್ ಆಗುತ್ತೆ. ಆವಾಗ ಸೂರ್ಯನು ಕೂಡ ರೇಡಿಯೇಷನ್ ಎಮಿಟ್ ಮಾಡೋದನ್ನು ನಿಲ್ಲಿಸ್ತದೆ. ದಿಸ್ ಈಸ್ ಅಬೌಟ್ ದ ಎವಲ್ಯೂಷನ್ ಆಫ್ ಸ್ಟಾರ್ಸ್. ಇನ್ ದ ನೆಕ್ಸ್ಟ್ ವಿಡಿಯೋ we discussed about the expression for radii of white dwarfs. Okay, thank you students. ಮುಂದಿನ ವಿಡಿಯೋದಲ್ಲಿ ಉಳಿದ ಅಸ್ಟ್ರೋಫಿಸಿಕ್ಸ್ನಲ್ಲಿ ಉಳಿದಿರ್ತಕ್ಕಂಥ ಏನು ಡೆರೈವೇಷನ್ ಪಾರ್ಟ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.